ಸುಬ್ಲಕ್ಷ್ಮಿ ಸುಬ್ಲಕ್ಷ್ಮಿ ಏನ ಈ ಹುಡುಗಿನ ಎಷ್ಟು ಓದಿರಿದ್ರು ಓನ ಅನ್ನಂಗಿಲ್ಲ ಕದ ಹಾಕೊಂಡು ಕುಂತ ಬಿಡ್ತೈತಲ್ಲ ಇದು. ಏನು ಕರೆದೆಲ್ಲ? ಏನಪ್ಪ ನಿನ್ನ ಹೆಸರು ಸುಬ್ಲಕ್ಷ್ಮಿನ? ನೀನ್ ಹೆಂಡತಿನ ಕರೆಗತ್ತಿ ನೀ ಬರ್ತೀಯಲ್ಲ. ಆಕೆನ ಕೆಲಸ ಮಾಡಾಕತ್ತಾಳ. ಆಕಿ ದಿನ ಮುಗುದಿಲ್ಲ, 8 ಗಂಟೆಗೆ ಮುಗಿತೈತದ. ಏನು ಹೇಳಿ ನಾನು ಮಾಡ್ತೀನಿ. ಒಂದ್ ಗ್ಲಾಸ್ ನೀರ್ ತಗೊಂಡ್ ಬರಪ್ಪ. ಆಯ್ತು ತರ್ತೀನಿ ನಿಂದ್ರ. ಬಂದ್ಯಾ? ಈಗ ಹೆಂಗೈತ್ ಮೈಯಾಗ? ಹಂಗ ಐತಿ, ಏನ್ ಮಾಡಕ್ಕಾಗಲ್ಲ. ಹಂಗ್ಯಾಕಂತೀಯ? ಏನಾತ್ ಹೇಳ? ಏನ್ ಮಾಡೋದು ಹೇಳ, ಆಡ್ಕೊಳಾರ ಮುಂದೆ ಅಡ್ಕಿ ಬೆಟ್ಟ ಆಗಿಬಿಟ್ಟಿವಿ ನಾವು ಈಗ. ಒಮ್ಮೆ ನೀನ ನಂಗೆ ಧೈರ್ಯ ತುಂಬಿ ಈಗ ನೀನ ಮಾತಾಡ್ತೀಯಲ್ಲ. ಹಂಗ ನೋಡ್ರಿ, ಏನ್ ಮಾಡೋದು, ಇರೋ ಅಷ್ಟ್ ದಿನ ಹಂಗ ಎಲ್ಲ ಚಲೋ ಅನ್ಕೊಂತ ಹೋಗುದು. ಅವ ತಗೋಬೇ. ಅಯ್ಯ ಚಲೋ ಆತ್ ಕೊಡಪ್ಪ. ನಿನ್ ಹೆಂಡತಿಗೆ ಕೆಲಸ ಮುಗಿತಂದ್ರ ಒಂದಿಟ ಬಾ ಅಂತನ್ನ. ನಾಳೆ ಆಶಾ ಬರ್ತಾಳ ನಿನ್ ತಂಗಿ. ನೀನೇನ್ ಆಫೀಸ್ಗೆ ಹೋಗ್ತೇನ್ ಇರ್ತೀಯ ಮನ್ಯಾಗ? ಅವ ನನ್ನ ಕೆಲಸ ಐತ್ಬೇ, ನಾ ಹೋಗಿರ್ತೀನಿ. ನಾ ಸಾಯಂಕಾಲ ಇರು ಅಂತೇಳಿ ನಾ ಬಂದು ಮಾತಾಡ್ತೀನಿ ಕಿಚಡಿ. ಅಲ್ಲ ನಿಮ್ಮ ಮಾವ ಬರ್ತಾನ? ಅವ ಮೊದ್ಲ ಬರೋದ ಯಾವಾಗಾರ ಬರ್ತಾನವ? ಇರ್ಲಿ ಅಳವ, ಬರ್ತೀನಿ. ನಾ ಎಲ್ಲ ಸಾಯಂಕಾಲ ಬರ್ತೀನಿ ಅಂತ ಹೇಳಿನಲ್ಲ. ಸಾಯಂಕಾಲ ಬಂದು ಮಾತಾಡ್ಸ್ತೀನಿ. ನಮ್ಮ ಮಾವಾರ ಫೋನ್ ಹಚ್ಚಿರ್ತೀನಿ ತಗೋ. ಅಲ್ಲ ಫ್ಯಾಕ್ಟ್ರಿ ಕಡೆ ಹೋದ್ರೂ ಮಾತಾಡ್ಸ್ಕೊಂಡು ಬಂದಿರ್ತೀನಿ. ಆಯ್ತಾಯ್ತು. ಯಾಕೆ ಅಷ್ಟೊಂದು ಇರೋದಕ್ಕೆ ಏನೋ ಗಟ 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 ಕುಡಿಯಕತ್ತೀಯಲ್ಲ? ಏನಂದ್ರೆ ನಿಮ್ ಗೆಳತಿಯಾರು? ಅಯ್ಯ ಅವ್ರೇನಂತಾರ್ರಿ, ಅವರು ಬೇಜಾರು ಮಾಡ್ಕೊಂಡ್ರ. ಅದ ಜಾತಕದ್ದು ಹೇಳಿದ್ನ, ಅದ್ರಾಗ ಒಂದಿಟ್ಟು ಸೊಲ್ಯೂಷನ್ ಕೊಟ್ರು ಅವ್ರು ಒಂದಿಟ. ಅದೇನ ಇದಕ್ಕೆ ಹೋಗ್ಬೇಕಂತ, ಸುಬ್ರಹ್ಮಣ್ಯಗ ಹೋಗಿ ಬಂದು ಅಲ್ಲೇನ ಮಾಡಿಸ್ಬೇಕಂತ. ಅದಕ್ಕೆ ಇವ್ನ ಜ್ಯೋತಿಷನ ಕೇಳಿ ಮಾಡಂತ ಹೇಳಿದ್ರು. ಹೌದಾ? ಆಯ್ತು, ಅವ್ರು ಹೇಳಿದಂಗ ಮಾಡೋಣ. ನಾನು ನಾಳೆಗೆ ಒಂದಿಟ್ಟು ಪೋಸ್ಟ್ ಆಫೀಸಿಗೆ ಹೋಗಿ ಬರ್ತೀನಿ. ಮಗಳು ಬಂದಾಗ ಮನೆಗಿರ ಅಂತ ಹೇಳಿ ನಾ ಬರ್ತೀನಿ ಸಾಯಂಕಾಲ. ಏನ ಅಲ್ಲ, ನಿಮ್ಗೆ ಯಾವತ್ತಿ ಕೆಲಸ ಇರಲ್ಲ, ನಾಳೆ ಇಟ್ಕೊಂತೀರೇನ? ಇಷ್ಟು ದಿವಸ ಬಿಟ್ಟಿರಿ ಅಂತ ಇನ್ನೊಂದಿನ ಬಿಡಕ್ಕಾಗಲ್ಲನ? ಮುಂದಿನ ವಾರ ಹೋಗಂತ ಹೇಳ. ಬೇಡ, ನಾಳೆ ನಾ ಲಾಸ್ಟ್ ಡೇಟ್ ಐತಿ, ಅದನ್ನ ಸಬ್ಮಿಟ್ ಮಾಡ್ಬೇಕಂತ ಪೇಪರ್. ಮಗ ಹೆಂಗಾದ್ರೂ ಅತ್ತ ಹೋಗೋಣ, ಅತ್ತ ಹೋಗಿ ಬರ್ತೀನಿ. ರಾಜು ಹಾಪ ಹೇಳ. ನಾಳೆ ನಿನ್ನ ಆಫೀಸ್ಗೆ ಹೋಗ್ಬೇಕಾದ್ರೆ ನನ್ನನ್ನು ಕರ್ಕೊಂಡು ಹೋಗಪ್ಪ. ನಾನು ಅಲ್ಲಿ ಪೋಸ್ಟ್ ಆಫೀಸಿಗೆ ಬಿಡ, ನಂದು ಒಂದಿಟ್ಟು ಕೆಲಸ ಐತಿ. ಅದೇನೋ ಇದು ಪೆನ್ಷನ್ದು ಪ್ರಾಬ್ಲಮ್ ಆಗೈತೆ, ನಾ ಎಲ್ಲ ಮಾಡ್ಕೊಂತೀನಿ. ಅಪ್ಪ ನಾ ಎಲ್ಲ ಮಾಡ್ತೀನಿ ಬಿಡ. ಈ ಶನಿವಾರ ನಾ ಹೆಂಗಾರ ಖಾಲಿನೇ ಇರ್ತೀನಿ, ಮಾಡ್ತೀನಿ. ಈ ಶನಿವಾರ ಸೆಕೆಂಡ್ ಸ್ಯಾಟರ್ಡೇ ಅಲ್ಲೇನೋ? ಬೇಡ ಬಿಡು, ನಾ ಎಲ್ಲ ಹೋಗ್ತೀನಿ. ಹಂಗ ಮುಂದೆ ಹಾಕೊಂಡು ಹೋದ್ರೆ ಹಂಗ ಹೋಗ್ತಾಗ್ತದೆ. ಆಯ್ತಾಳಪ್ಪ, ಬೆಳಿಗ್ಗೆ ಒಂದು 10 ಗಂಟೆಗೆ ಬಿಡ್ತೀನಿ ನಿಮ್ಮನ್ನ ಅಲ್ಲಿ. ಆಯ್ತು, ನಾನು ಒಂದಿಟ್ಟು ಹೊರಗೆ ಹೋಗಿ ಬರ್ತೀನಿ. ಆಯ್ತು, ನಿಮ್ಗೆ ಊಟಕ್ಕೆ ಏನ್ ಮಾಡ್ರಿ ಈಗ? ರೊಟ್ಟಿ ಮಾಡ್ಲೆ ಏನ್ ಮಾಡ್ಲೆ? ಏನ್ ಬ್ಯಾಡ ಬಿಡ, ನಿನಗ ಸುಸ್ತಾಗೈತಿ ಇವತ್ತ. ಅನ್ನ ಸಾರು ಮಾಡು. ಆಯ್ತಾಯ್ತು, ಮಾಡ್ತೀನಿ ತಗೋ. ಅಲ್ಲ ಆಶಾ, ನಾಳೆಗೆ ಎಷ್ಟೊತ್ತಿಗೆ ಬರ್ತೀಯವ ನೀನು? ನಾನು ನನ್ನ ಗಂಡ ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ ನಾನು ಅಲ್ಲೇ ಬಿಟ್ಟು ಹೋಗ್ಕಣ, ಅದ ದಾರಿಗೆ ಹೋಗ್ಕಣ್ಲ, ಬಿಟ್ಟು ಹೋಗ್ತೀನಿ ಅಂತ ಹೇಳ. ನೀ ಏನು ನನಗೋಸ್ಕರ ಕಾಯ್ಬೇಡ ಏನ, ನಾನು ಬರ್ತೀನಿ. ನಾ ಬರೋ ಟೈಮಿಗೆಲ್ಲ ಬರ್ತೀನಿ ಏನ. ಅಲ್ಲಿ ಮಗಳ, ನಿಮ್ಮ ಅಣ್ಣ ಮತ್ತೆ ಆಫೀಸ್ಗೆ ಹೋಗ್ಕಣ, ಅಷ್ಟು ಇಬ್ರು ಬಂದ್ರೆ ಭಾಳ ಚಲೋ ಆಗುತ್ತೆ. ಅದಕ್ಕೆ ಅವ ನೀ ಏನು ಅನ್ನಂಗೆ ಲೇಟಾಗಿ ಹೋಗಂತ ಹೇಳ್ಬೇಡ. ಪಾಪ ಒಂದು ಆಫೀಸ್ ಲೇಟ್ ಆಗುತ್ತೆ. ನಾ ಸಾಯಂಕಾಲ ತನಕ ಇರ್ತೀನಿ. ಬರ್ತಾನೆ ತಗೋ, ಬರ್ತಾನ. ಮತ್ತು ನಮ್ಮ ಮನೆಯವರು ಸಾಯಂಕಾಲ ಕರ್ಕೊಂಡು ಹೋಗಕ್ಕೆ ಬರ್ತಾರೆ. ನಾ ಅಲ್ಲಿ ತನಕ ಇರ್ತೀನಲ್ಲ, ನೀ ಏನು ಟೆನ್ಷನ್ ಮಾಡ್ಕೋಬೇಡ. ಅವ್ರಿಗೆ ಹೋಗಕ್ಕೆ ಹೇಳೇನ, ನಾನು ಇವತ್ತೊಂದು ದಿನ ಇದ್ರೂ ಇರ್ತೀನಿ, ಒಂದು 2 ದಿನ ಇದ್ವಾ ಅಂತ ಮತ್ತೆ ಏನು ಹೇಳ್ಯಾರ. ಆದರೂ ಅವ ನೀನು ಅತ್ಯಾರಿಗೆ ಒಂದು ಮಾತು ಹೇಳ್ಬೇಕಿಲ್ಲ, ಹಿಂಗಾಗೈತೆ ಅಂತೇಳಿ. ಅಯ್ಯ ತಂಗಿ, ಏನಂತ ಹೇಳ ನಾನಾ ದುಃಖದಾಗಿದ್ದೆ. ಅದು ಅಲ್ಲ, ಬೀಗರಿಗೆ ಮೊದಲು ಅವರು ಸರಿಯಾಗಿ ಒಂದು ಮಾತಾಡಂಗಿಲ್ಲವ ನಾವು ಜೋಡಿ. ಹಂಗಾಗಿ ಇದೊಂದು ಆಗೈತೆ ಅಂದ್ರೆ ಮತ್ತೆ ಏನಾರ ಅಂತಾರೆ ನಿನಗಂತೆ. ನಾನು ಏನು ಹೇಳಕ್ ಹೋಗಿಲ್ಲವ. ಹೌದನ? ನಮ್ಮತ್ತಿ ನನಗೆ ಏನು ಹೇಳಿಲ್ಲ, ನೀ ಹೆಂಗೆ ಹೊಂಟಿ ಅಂತಂದ್ಲ. ಅದಕ್ಕೆ ನಾನು ಅಂದೆ. ಹೌದನ? ಹೇಳ್ಬೇಕಿತ್ತನವ. ಏನೋ ನನಗೂ ಭಾಳ ಬೇಜಾರಾಗಿತ್ತಲ್ಲ, ಹಂಗಾಗಿ ನಾನು ಹೇಳಕ್ ಹೋಗಿಲ್ಲ. ಮತ್ತೆ ನೋಡಿ ಎಂತ ಮಾಡ್ತಾನ ಅಂತಂದಾರಂತ ಹೇಳಿ. ಹೋಗ್ಲಿ ಬಿಡವ, ನಾನು ಈಗ ಸಂಭಾಯಿಸಿನಿ, ಏನು ನಡೆಯುತ್ತೆ. ನೆಕ್ಸ್ಟ್ ಟೈಮ್ ಏನಾರ ಆತಂದ್ರೆ ಸ್ವಲ್ಪ ಹೇಳ್ತೀರಿ ನನಗೆ. ಆಯ್ತಾಯ್ತು, ನೀ ಬಾ. ನಿನ್ನ ಗಂಡ ಹೆಂಗಾರ ಕಾರ್ನ ಕರ್ಕೊಂಡು ಬರ್ತೀನಿ ಅಂದಲ್ಲ, ಬಂದು ಹೋಗ್ವಾ. ಯಾಕಂದ್ರೆ ನಾವಂತರೂ ಬರೋ ಯೋಗ್ಯತೆ ಅಂತೂ ಇಲ್ಲ ನಿಮ್ಮ ಮನೆಗೆ. ನಿಮ್ಮ ಅತ್ತಿ ಒಂಥರ ಮಾಡ್ತಾಳೆ ನಮಗೆ. ನಾವು ಇಲ್ಲಿಂದನೇ ನಿನ್ನ ಖುಷಿ ನೋಡ್ತೀವಿ. ಒಟ್ಟು ನೀ ಆರಾಮಿದೆಯಲ್ಲ ಸಾಕು. ದೊಡ್ಡ ಮನೆಗಂತೂ ಕೊಟ್ಟಿ ಅನ್ನೋ ಖುಷಿ ಐತಾ ಅಷ್ಟ. ಯಾಕೆ ಇದನ್ನು ಮಾಡ್ಕೊಂತಿ? ಎಡೆ ಬಿದ್ದರೆ ನಿಮ್ಮ ಮನೆಗೆ ಬಂದಿರ್ತೀನಿ, ಏನು ಟೆನ್ಷನ್ ಮಾಡ್ಕೋಬೇಡ. ಇಲ್ಲೇ ಸಮೀಪ ದಾರಿಗೆ ಕೊಟ್ಟು, ನಾನೇನು ದೂರ ದಾರಿಗೆ ಏನು ಕೊಟ್ಟಿಲ್ಲ. ಅದಲ್ಲದೆ ನನ್ನ ಗಂಡ ಏನು ಹಂಗೇನಿಲ್ಲ, ಬಂದು ಬಿಟ್ಟೋಗಂದ್ರೆ ಮಾವರು ನೀನು ಹೋಗಂತ ಇದ್ರು. ಅದು ಸ್ವಲ್ಪ ಏನೋ ಲೇಟ್ ಆಯ್ತು, ನಿನ್ನೆ ಬರಾಕಿದ್ದೆ ನಾನು. ಆಯ್ತಳವ, ಆಯ್ತು. ಊಟ ಟೈಮ್ ಆಗೈತಿ, ಊಟ ಮಾಡ್ಬೇಕು. ಆಯ್ತಳವ, ನಾ ಅಲ್ಲೇ ಬಂದು ಮಾತಾಡ್ತೀನಿ. ನೀವು ಯಾಕೆ ಬಂದಿಲ್ಲ ಅಂತೇಳಿ. ಆಯ್ತು, ಇಲ್ಲವ. ಕಾಲೊಂದು ನೋವಾಕತ್ತವು. ಏನು ಮಾಡಲಿ ಅವ್ರಿಗೆ ಅಡುಗೆ ಈಗ? ಯಾಕೋ ತಲೆ ಅಂದ್ರೆ ದಿಮ್ಮು ಹೋಗಲ್ದು. ಏನಾರ ಒಂದಿಟ್ಟು ಚಲೋ ತಂಗ ಅಡುಗೆ ಮಾಡ್ಕೊಂಡು ತಿಂದ್ರಾತು. ಏನು ಮಾಡಕ್ಕ ಮನಸ್ಸು ಬರವಲ್ಲ ನೋಡು. ಆದರೂ ನನ್ನ ಗಂಡಿಗೆ ಏನಾರ ಬಿಸಿದು ಮಾಡ್ಬೇಕು. ಏನೈತಿ ಈಗ? ಅನ್ನ ಐತೆ, ಒಂದಿಟ್ಟು ಸಾರು ಐತಿ. ಏನು ಮಾಡಲಿ? ರೊಟ್ಟಿ ಮಾಡಿದ್ರೆ ತಗೋ. ರೊಟ್ಟಿ ಒಂದೆರಡು ಬದ್ನಿಕಾಯಿ ಪಲ್ಯ ಮಾಡಿದ್ನಂದ್ರೆ ಚಲೋ ಹಚ್ಕೊಂಡು ತಿಂತಾನ. ನನ್ನ ಮಗನೂ ತಿಂತಾನ. ಆಕೇನು ತಿಂತಾಳನ? ಅತ್ತಿರಿ ಅವಾಗಲೇ ಕರೆದ್ರಲ್ರಿ? ಹ್ಞೂ, ನಾ ಅವಾಗ ಕರೆದೇನಿ, ಈಗ ಬಂದಲ್ಲ. ಅತ್ತಿರಿ ನಂದು ಲಾಗೌಟ್ 8 ಗಂಟೆಗೆ ರೀ. ಹಂಗಾಗಿ ನಾನು ಎದ್ದು ಬರಕ್ಕೆ ಬರಲ್ರಿ. ಅದು ಅಲ್ಲದೆ ಬರೋ ಮುಂದಾಗ ಅದೇನೋ ಮೀಟಿಂಗ್ ಇಟ್ಟಿರ್ತಾರ್ರಿ ನಮಗೆ. ಹಂಗಾಗಿ ಬರ್ಲಿಲ್ರಿ ಅತ್ತೆ. ನಿಮ್ಮ ಮಗಗೆ ಹೇಳಿದ್ದೇನೆ ರೀ. ಏನವ ನಿಮ್ಮ ಆಫೀಸಿದ್ದು ನಮಗೇನೋ ಅರ್ಥ ಆಗಲ್ಲ. ಹೋಗ್ಲಿ, ಈಗ ಅಡುಗೆ ಏನು ಮಾಡಲಿ ಹೇಳ. ಅತ್ತಿರಿ ನಾ ಮಾಡ್ತೀನಿ ತಗೋರಿ. ಎಲ್ಲಿ ತಗೋ, ನಿನಗೂ ಭಾಳ ದಿನ ಆಗೈತಿ, ಏನಾರ ಮಾಡ್ತೀನಿ ತಾಳ. ಬ್ಯಾಡ್ರಿ ಅತ್ತೆ, ಯಾಕಂದ್ರೆ ಬೆಳಗ್ಗೆಯಿಂದ ನಿಮಗೂ ಏನೋ ಆರಾಮಿಲ್ಲ ಅನ್ನಕತ್ತಾರ ಇವ್ರು. ಸುಮ್ಮನೆ ನಾನ ಮಾಡ್ತೀನಿ ಸಾರಿ. ಮತ್ತೆ ನಿಂಗೆ ರೊಟ್ಟಿ ಮಾಡಕ್ಕೆ ಬರುತ್ತಾನವ? ಅತ್ತೇರಿ ರೊಟ್ಟಿ ಬರಲ್ರಿ, ಚಪಾತಿ ಮಾಡ್ತೀನಿ ರೀ ಬೇಕಾರೆ. ಯಾಕಂದ್ರೆ ನಾನು ಹಾಸ್ಟೆಲ್ದಾಗಿದ್ನಲ್ಲ, ಹಂಗಾಗಿ ಭಾಳ ರೊಟ್ಟಿ ಕಲ್ತಿಲ್ರಿ ನಾ. ಹೋಗ್ಲಿ, ನಾ ಕಲಿಸ್ಕೊಡ್ತೀನಿ ಬಾ ಈಗ.
ಆಯ್ತ್ರಿ ಅತ್ತೆ ಹಂಗಾರ. ಒಂದು ಬೊಗನಾಗ ಬಿಸಿನೀರ್ ತಗೋ, ಬಿಸಿನೀರ್ ಕಾಸಕ್ಕಿಡು. ಬಿಸಿನೀರ್ ಕಾಸಿದ್ಮೇಲೆ ರೊಟ್ಟಿ ಹಿಟ್ಟು ಇರ್ತೈತಲ್ಲ ಅದನ್ನ ಅದಕ್ಕೆ ಹಾಕು. ಏನ ತಿರಿ ಗಟ್ಟಂಗ ಮುದ್ದಿ ತಿರಿದು ಗೊತ್ತೈತಿಲ್ಲ, ಹಂಗ ಗಟ್ಟಂಗ್ ತಿರಿ. ತಿರುದ ಹದ ಬರ್ತಾ ಹದ ಬಂದ್ಮೇಲೆ ಚರ 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 ನಾದ, ಚರ ಚರ ನಾದ್ಕೊಂಡು ಒಂದಿಟ್ಟು ಹಿಟ್ಟಕ್ಕೋ, ಇದು ಹಿಟ್ಟಕ್ಕೊಂಡ್ ಚರ ಚರ ನಾದಿ ಕೈಲೆ ತಟ್ಟಬೇಕು ನೋಡು. ಆಯ್ತ್ರಿ ಅತ್ತೆ. ಅತ್ತೆ ಒಂದ್ ಕೆಲಸ ಮಾಡ್ಲಲ್ರಿ, ಇವತ್ತೊಂದಿನ ಇದನ್ ಮಾಡ್ತೀನ್ರಿ, ಚಪಾತಿ. ನಾಳಿಂದ ರೊಟ್ಟಿ ಮಾಡ್ತೀನಿ ಆಯ್ತ್ರಿ. ಏನಂದ್ರೆ ನಿಮ್ಮ ಮಾವಗ್ ಬರಂಗಿಲ್ವಾ ಹಲ್ಲಿಗೆ? ನಿಮ್ಮ ಮಾವಗ ಚಪಾತಿ ಆಗಿ ಬರಲ್ಲ ಹಲ್ಲಿಗೆ, ಅವಂಗ ಹಲ್ಲು ಸ್ವಲ್ಪ ಗಟ್ಟಿಲ್ಲ. ರೊಟ್ಟಿ ಆದ್ರ ತಿಂತಾನ, ಇಲ್ಲ ಅಂದ್ರೆ ತಿನ್ನೋದೇ ಇಲ್ಲ, ಬರೀ ಅನ್ನ ಗುಳುಂ ನುಂಗ್ತಾನ. ಅದು ಅಲ್ದ ಅನ್ನ ತಿಂದ್ರೆ ಎಲ್ಲಿ ಶಕ್ತಿ ಬರುತ್ತೆ ನಮಗೆಲ್ಲ? ನಾವು ಉತ್ತರ ಕರ್ನಾಟಕ ಮಂದಿ, ನಮಗೆಲ್ಲ ಏನಿದ್ರು ಜೋಳದ ರೊಟ್ಟಿ ಬಡದ್ರನ ಸಮಾಧಾನ. ಹೌದನ್ರಿ? ಕಲಿತೀನ್ರಿ ಅತ್ತ, ನಾನು ಕಲಿತೀನ್ರಿ. ಕಲಿ ಅಂತ ಈಗ ನಾ ಹೇಳಿದಂಗೆ ಮಾಡಿದ್ರ ಮಾಡ, ಇಲ್ಲ ಸರಿ ನಾನು ಬರ ಮಾಡ್ತೀನಿ. ಆಯ್ತ್ರಿ ಅತ್ತೆ ಹಂಗಾರ ಇವತ್ತೊಂದಿನ ಮಾಡ್ರಿ. ಹಂಗಾರ ನಾ ಪಲ್ಯ ಮಾಡ್ಕೊಡ್ತೀನಿ ತಗೋರಿ. ಆಯ್ತು, ಬದ್ನಿಕಾಯಿ ಪಲ್ಯ ಮಾಡ. ಬದ್ನಿಕಾಯಿದು ಹಂಗ ನಾರ್ಮಲ್ ಪಲ್ಯ ಗೊತ್ತ್ರಿ, ಎಣ್ಗಾಯಿ ಗೊತ್ತಿಲ್ರಿ ನಂಗೆ. ನಾರ್ಮಲ್ ಮಾಡಿ. ಎಣ್ಗಾಯಿ ಪಲ್ಯನ ಏನಿಲ್ಲ, ಅದ ಸ್ವಲ್ಪ ಹಾಕೊಡೋದು ಮಾಡೋದು, ತುಂಬಿ ಮಾಡೋದು ನಾನು ಇನ್ನು ಕಲಿಸ್ಕೊಡ್ತೀನಿ. ಈಗ ಹಂಗ ನಾರ್ಮಲ್ ಮಾಡ. ಆಯ್ತ್ರಿ ಅತ್ತೆ. ಏನಿಬ್ರು ಅತ್ತಿ ಸೊಸಿ ಅಡಿಗೆ ಮನೆ ಸೇರ್ಕೊಂಡ್ಬಿಟ್ರಲ್ಲ? ನೀವು ರೊಟ್ಟಿ ಮಾಡಿದ್ರತ್ತಂತ ಬಂದಿನಿ ನೋಡ್ರಿ. ಬ್ಯಾಡ್ ಬಿಡ, ಏನ್ ರೊಟ್ಟಿ ಮಾಡ್ತಿ? ಅನ್ನ ಸಾರು ಮಾಡು ಸಾಕು. ನಂಗೂ ಇವ್ರ ಮನ್ಯಾಗ ಒಂದಿಟ್ಟು ಸ್ವೀಟ್ ತಿಂದು ಬಂದಿನ ಒಂದಿಟ್ಟು. ಅಲ್ರಿ, ನೀವ್ ಯಾಕೆ ಸ್ವೀಟ್ ತಿನ್ನಕ್ ಹೋದ್ರಿ? ನೀವು ಮೊನ್ನೆ ಶುಗರ್ ಚೆಕ್ ಮಾಡಿದಾಗ ಜಾಸ್ತಿ ಐತಂತ ಯಾರಿಲ್ಲ, ಏನ್ ಶುಗರ್ ಗುಳಿಗೆ ತಗೋಬೇಕಂತ ಮಾಡ್ರಿ ನೀನ್ ತಿಂಗಳ? ಅವ್ರ ಮನ್ಯಾಗ ಬರ್ಡೇ ಇತ್ತ, ಒಂದಿಟ್ಟು ತಿಂದು ಬಂದು ಎಂಜಾಯ್ ಮಾಡ್ತಿ ಬಿಡು. ನೋಡುವ ಸೊಸಿ, ಒಂದಿಟ್ಟು ಅನ್ನ ಸಾರು ಪಲ್ಯ ಮಾಡಿಬಿಡುವ, ಅಷ್ಟ ಸಾಕು. ಆಯ್ತ್ರಿ ಮಾಮಾರ. ತಿನ್ಬೇಡ ಅಂತ ಎಷ್ಟಲ್ಲ ಹೇಳಿ ನಾ ನಿಮಗ, ಮತ್ತೆ ತಿಂತೀರಿ ಅಂದ್ರೆ ಹೆಂಗ್ ಮಾಡ್ಬೇಕು ನಿಮಗೆ ಹೇಳ? ಇಲ್ ಬಿಡ, ಒಂದ ತಿಂದು ಬಂದಿನಿ, ಏನ್ ಬಾ ತಿಂದಿಲ್ಲ. ನೋಡ್ ಸುಬ್ಲಕ್ಷ್ಮಿ, ನಾಳೆ ನನ್ನ ಮಗಳು ಬರ್ತಾಳ. ಚಲೋ ಆತ್ ಬಿಡ್ರಿ, ನಾನು ಅವ್ರು ನೋಡಿಲ್ಲ, ಕೇಳಿದ್ದೆ ಅಷ್ಟ. ಬರ್ಲಿ ಬಿಡ್ರಿ. ಆಕಿ ಬಂದ್ಲಂದ್ರ ನಾನ ಅಡ್ಗೆ ಮಾಡ್ತೀನಲ್ಲ, ಯಾಕಂದ್ರ ಆಕಿಗೆ ರೊಟ್ಟಿ ತಿಂತಾಳ ಆಕಿ ಬಂದ ತಕ್ಷಣ. ಯಾಕಂದ್ರ ಅವ್ರ ಮನ್ಯಾಗ ರೊಟ್ಟಿ ಗಿಟ್ಟಿ ಎಲ್ಲ ಮಾಡಿಸ್ಕೊಡಂಗಿಲ್ಲ. ಅವ್ರ ಅತ್ತಿ ಏನೋ ಬರೀ ರೊಟ್ಟಿ ಏನಿದೆ ಹಳ್ಳಿ ಅರ್ಗತ್ತೆ ಅಂತಾಳ. ಹಂಗಾಗಿ ಆಕಿಗೆ ರೊಟ್ಟಿ ಅಂದ್ರೆ ಭಾಳ ಇಷ್ಟ ಅವ. ಆಕಿ ರೊಟ್ಟಿ, ಎಣ್ಗಾಯಿ ಪಲ್ಯ, ಆಮೇಲೆ ಪುಂಡಿ ಪಲ್ಯದು ಮತ್ತು ಅವೆಲ್ಲ ಭಾಳ ಇಷ್ಟ ಆಕಿಗೆ. ನಾನ ಮಾಡ್ತೀನಿ. ನಾನು ನಾಳೆ ಬೆಳಿಗ್ಗೆಯಿಂದ ನಾನ ಮಾಡ್ತೀನಿ ಅಡ್ಗೆ. ನೀ ಏನು ಮಾಡಕ್ ಹೋಗ್ಬೇಡ, ಬೆಳಗ್ಗೆ ನೀನು ಅಷ್ಟಕ್ಕೆ ಏನು ಬೇಕು ಅಷ್ಟ ಮಾಡ್ಕೋ. ಏನ ಆಯ್ತು ರತ್ತೆ, ನೀವು ಹೆಂಗೆ ಅಂತೀರ ಹಂಗೆ. ನಾನು ಅಡ್ಗೆ ಇದು ಉಪ್ಪಿಟ್ಟು ಮಾಡ್ಕೊಂಡು ಸರದ್ ಬಿಡ್ತೀನಿ ರೀ. ನೀವು ಏನು ಬೇಕು ಅದು ಮಾಡ್ಕೊರಿ, ಯಾಕಂದ್ರೆ ನಂದು ಲಘು ಇಟ್ಕೊಂಡು ನಾಳೆ ಲಘುನ ಒಂದಿಟ್ಟು ಗ್ಯಾಪ್ ತೊಗೊತೀನಿ ರೀ ನಡು. ಆಯ್ತಾಯ್ತು. ಆಮೇಲೆ ನಮ್ಮ ಅಳಿಯಂದ್ರು ಬರ್ತಾರ. ಅವ್ರು ಬಂದಾಗ ಸ್ವಲ್ಪ ನಯ ನಾಜುಕಿಡು, ಅವ್ರಿಗೆ ಬಾ ಕ್ಲೀನ್ನೆಸ್ ಬೇಕು. ಆಮೇಲೆ ಗ್ಲಾಸಿಂದ ಅದೆಲ್ಲ ನೀರು ಅದೆಲ್ಲ ಕೊಡೆಯೇನ, ಅವ್ರು ಮೊದಲೇ ದೊಡ್ಡ ಮನೆ ಅನ್ನಾರ. ಆಮೇಲೆ ಅವೇನು ಹಂಗಿಲ್ಲ ಬಿಡು, ಆದರೂ ನಮ್ದೇನೈತೆ ನಾವು ಮಾಡ್ಬೇಕಲ್ವಾ. ಅವಂಗೇನು ಬೇಕು ಎಲ್ಲ ಮಾಡಿ ಏನು. ಆಮೇಲೆ ಅವಂಗ ಜಾಮೂನು ಇಷ್ಟ. ನಾಳೆ ಬೆಳಗ್ಗೆ ಸಾಯಂಕಾಲ ಈಗ ಜಾಮೂನು ಆದ್ರೆ ಮಾಡೋಣ, ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಮಾಡೋಣ. ಆಯ್ತ್ರಿ. ಇಲ್ಲ ಇವಂಗು ರಾಜುಗೂ ಜಾಮೂನು ಅಂದ್ರೆ ಭಾಳ ಇಷ್ಟ. ನಿನಗೇನವಾ, ನೀ ಏನು ತಿಂತಿ? ನಂಗೂ ಜಾಮೂನು ಅಂದ್ರೆ ಇಷ್ಟ ರೀ ಅತ್ತೆ. ಆದ್ರೇನು ನಾವು ಬರೀ ಹುಡುಗಿಯರ ಡಯಟ್ ಅಂತೇಳಿ ಜಾಮೂನು ತಿನ್ನೋದ ಬಿಡ್ತೀವಿ ನೋಡಿ. ಏನು ಡಯಟ್ ಮಾಡ್ತೀರಿ ಯವ್ವ? ನೋಡಿ ಈಗ ವಯಸ್ಸಾದ್ಮೇಲೆ ನಿಮ್ಮ ಮಾವಾಗ ಒಂದು ಸ್ವೀಟ್ ತಿಂದ್ರು ಶುಗರ್ ಅಂತಾರ. ನಾನು ಶುಗರ್ ತೋರಿಸ್ಕೊಂಡು ಬಂದೀನಿ, ಮೊನ್ನೆ ಸ್ವಲ್ಪ ಜಾಸ್ತಿ ಇತ್ತು. ಹಂಗಾಗಿ ಅವಂಗ ಸ್ವಲ್ಪ ಮೇಂಟೈನ್ ಡಯಟ್ ಮಾಡಕತ್ತೆ. ಅದೇನೋ ಡಯಟ್ ಗೇಟ್ ಅಂತೀರಲ್ಲ ನೀವು, ಅದನ್ನ ಮಾಡ್ಸಕತ್ತೀನಿ. ಅವಂಗೂ ಸುಮ್ಮನೆ ಗುಳಿಗೆ ತಗೊಂತ ಹೋದ್ರೆ ಜೀವನ ಪರ್ಯಂತ ತಗೊಳ್ಳೋದಾಗತ್ತೆ. ಈಗ ನೋಡಿ ನನಗೂ BP ಅಂತಾರ. ನಾನು ಸ್ವಲ್ಪ ಉಪ್ಪು ಖಾರ ಕಡಿಮೆ ತಿಂತೀನಿ. ಈಗ ನಾನೇನು ಗುಳಿಗೆ ತಗೊಳಲ್ಲ ಐತ್ ಅಂತಾರ. ಹಂಗ ಏನ ಗುಳಿಗೆ ತಗೊಂತ ಹೋದ್ರೆ ಹಂಗ ತಗೋತ ಹೋಗ್ಬೇಕಾಗತ್ತೆ. ಜೀವನ ಪರ್ಯಂತ ಗುಳಿಯಾಗ ಇರ್ಬೇಕಾಗತ್ತೆ. ಈ ವಯಸ್ಸಾತಂದ್ರ 50 ದಾಟ್ತಂದ್ರೆ ನಮ್ಮ ಏನ ಕೈಕಾಲ್ಗಳ ಬಿದ್ದಂಗ ಅಕ್ಕ ನೋಡುವ. ಹೌದ್ರಿ ಅತ್ತೆ, ನೀವು ಇನ್ನ ಪಾಡ್ರಿ. ನಾವು ಇನ್ನ ಇವಾಗ 28 ಆಗೈತಿ, 30 ಹರಿಯ ಬರಾಕತ್ತೈತಿ. ಆದ್ರೂ ನಮ್ಮ ಕೈಕಾಲು ನೋಡು ಈಗ ನೋವು ಅಕ್ಕವ್ರಿ. ಈ ಕಂಪ್ಯೂಟರ್ ಮುಂದೆ ಕುಂತ್ ಕಣ್ಣುಗಳಂತರೂ ತಲೆ ನೋವು ಅಂತರೂ ಬಂದೇ ಬಿಡ್ತೈತ್ರಿ. ಇನ್ನ ನೀವು ಇನ್ನ ಪಾಡ್ರಿ. ಅದಕ್ಕೆ ಈಗ ಆಗಿನ ಜನ್ರೇಷನ್ ಭಾಳ ಚಲೋ ಅನಿಸ್ತೈತ್ರಿ. ಒಮ್ಮೊಮ್ಮೆ ನನಗೂ ಹೆಂಗೆ ಅನಿಸ್ತೈತೆ ಅಂತಂದ್ರೆ, ಅವಾಗೆಲ್ಲ ಎಷ್ಟು ಚಲೋ ತಂಗೆ ತಿಂದು ಗಟ್ಟಿ ಮುಟ್ಟಾಗಿದ್ರು ಅಂತ ಅನಿಸ್ತೈತ್ರಿ. ಹೌದು ಬಿಡವ, ನಮ್ಮ ಕಾಲದಾಗ ಹಂಗ ಹಸಿ ಕಾಯಿಪಲ್ಯಗಳನ್ನೆಲ್ಲ ₹1 ತಂದ್ರೆ ಇಷ್ಟಿಷ್ಟು ಕೊಂಡ ತರ್ತಿದ್ವಿ. ತಂದು ಹಂಗ ಬುಟ್ಟಿ ಗಂಟ್ಲೆ ತಿಂತಿದ್ವಿ ನಾವು. ಅಡ್ಗಿಗೆ ಎಣ್ಣೆ ಇಟ್ಟಿಟ್ಟು ಒಂದು ಚಮಚಗಡ ನಮ್ಮ ಅತ್ತಂತರೂ ಒಂದೇ ಚಮಚ ಯೂಸ್ ಮಾಡಂತಿದ್ದು ನನಗೆ. ಅಡ್ಗಿಗೆ ಎಣ್ಣೆ ಭಾಳ ತುಟ್ಟಿತ್ತು ನೋಡಿ ನಮ್ಮ ಕಾಲದಾಗ. ಎಣ್ಣೆ ತುಟ್ಟಿರೋದಕ್ಕೆ ಒಂದೇ ಚಮಚ ಯೂಸ್ ಮಾಡ್ತಿದ್ದೆ ನಾ. ಅಂತರೂ ಎಣ್ಣೆ ಅನ್ನೋದು ಭಾಗ್ಯ ಆಗಿರ್ತಿತ್ತು. ಎಣ್ಣೆ ತುಪ್ಪ ಬಿಡು, ತುಪ್ಪ ಏನು ರಗಡ್ ಇರ್ತಿತ್ತು. ನಮ್ಮ ಮನ್ಯಾಗ ಹೈನಿತ್ತು. ನಮ್ಮ ಅತ್ತಿದ್ದಾಗ 8 ಎಮ್ಮಿ ಸಾಕಿದ್ಲೆ ನಮ್ಮ ಅತ್ತಿ. ಭಾಳ ಚಂದ ಇತ್ತು ಬಿಡವ, ನಮ್ಮ ಅತ್ತಿ ಭಾಳ ಚಲೋ ಇದ್ದು. ಅಂತಕ್ಕೇನಿದ್ದಿಲ್ಲ, ಚಲೋ ಇದ್ಲು. ಎಲ್ಲ ಮಾಡಿ ಕೊಡ್ತಿದ್ಲವ ನಂಗೆ. ವಾ, ಹಂಗಾಗಿ ನಾನು ಇಷ್ಟು ಗಟ್ಟಿ ಇದೀನಿ ನೋಡು.
ಹೌದನ್ರಿ ಅತ್ತೆ? ಅದು ಅಲ್ದ ನಾವು ಆಗ ಹೊಲ್ದಾಗ ಏನಕ್ಕಿತ್ತು, ನಮ್ದ ಬೆಳಿಯ ಮಗಲ್ದಾರ ಬೆಳಿ, ನಾವು ಅವ್ರಿಗೆ ಕೊಡ್ತಿದ್ವಿ, ಅವ್ರು ನಮಗ್ ಕೊಡ್ತಿದ್ರು. ಹಂಗಾಗಿ ತಿಂದ ನಾನು ನೊಡ್ಡು ಮೇವು ಆಗಿಬಿಟ್ಟಿನಿ. ಆಮೇಲೆ ಆಗೆಲ್ಲ ಈ ಏನು ಹೊಡಿತಾರಲ್ಲ, ಏನ ಹೊಡಿತಾರ ನೋಡೋದಕ್ಕ, ಲಗುನ ಹಣ್ಣಾಗ್ಲಿ ಕಾಯಿ ಆಗ್ಲಿ ಅಂತೆ. ನಮ್ ಕಾಲ್ದಾಗ ಅದೆಲ್ಲ ಏನೇನು ಇದ್ದಿದ್ದಿಲ್ಲವ. ಹೋಗಿ ಹೊಲ್ದಾಂದ ಹಂಗ ಹೊರಸ್ಕೊಂಡು ತರ್ಕೊಂಡು ತಿಂತಿದ್ವಿ. ಈಗಿನಾರ ಅದೇನೇನೋ ಹೊಡಿತಾರ, ಏನೇನೋ ತಿಂತಾರ. ಹಂಗಾಗಿ ಬಹಳ ಕಷ್ಟ ಐತ್ವಾ. ನೀನು ಡಯಟ್ ಮಾಡು, ಆದ್ರೆ ತಿಂತಿರವ. ಏನ್ ಡಯಟ್ ಏನ, ನಾವ್ ವಯಸ್ಸಾದ್ಮೇಲೆ ನೋಡು, ಈಗ ಏನು ತಿನ್ನಾಕು ಬರದ್ದು ಬಿಡಾಕು ಬರದ್ದು ಹಂಗಾಗತ್ತೆ. ವಯಸ್ಸಿದ್ದಾಗ ಕಾಲ್ ತಿಂದ್ರು ಕರೆಕ್ಟ್ ಐತಂತ. ನಾವು ಎಲ್ಲ ಕಾಲೆಲ್ಲ ತಿಂದು ಕರಗಿದಾರ ಅದಾರ ನಿಮ್ಮ ಮಾವರೆಲ್ಲ. ಅವರು ಎಲ್ಲ ಹೊಲ್ದಾಗ ಕೆಲಸ ಮಾಡ್ಯಾರ. ಅವ್ರು ಬರೀ ಪೋಸ್ಟ್ ಆಫೀಸ್ನಾಗ ಕೆಲಸ ಮಾಡಿಲ್ಲ, ಹೊಲ್ದಾಗೂ ಕೆಲಸ ಮಾಡ್ಯಾರ. ಅವ್ರ ಕಾಲದಾಗ ಹೊಲ್ದಾಗಿಂದ ಬಂದು ಕೆಲಸ ಮಾಡಿ ಪೋಸ್ಟ್ ಆಫೀಸ್ಗೆ ಉದ್ಯೋಗ ಮಾಡ್ತಿದ್ದ. ನಿಮ್ಮ ಮಾವ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ಯಾನ ಪೋಸ್ಟ್ ಆಫೀಸ್ನಾಗ. ಹೌದನ್ರಿ ಅತ್ತ? ಹೇಳಿ ಬಿಡ್ರಿ ಅವ್ರು. ಅಂದಲ್ಲೇ ಬೆಂಗಳೂರಿನ ಮನಿ ಕಟ್ಸಕಾತ್ ನಮಗ. ಹ್ಞೂ ಹೌದನ್ರಿ? ಹ್ಞೂ, ಇನ್ನೂ ಸ್ವಲ್ಪ ದಿನ ರಾಜಂದು ಮಗಿಲ್ಲ, ನಮ್ಮ ಹಳ್ಳಿ ಕಡೆನೂ ಹೋಗೋಣ. ಹಳ್ಳಿ ಮನಿ ಎಷ್ಟು ಚಂದ ಐತಿ ಗೊತ್ತನವ. ನೀ ಹೋದೆ ಅಂದ್ರೆ ಬರಾಕವಲ್ಲಂತಿ. ಒಂದಿದ್ ಗಾಡಿ ಸೌಂಡ್ ಇಲ್ಲ, ಒಂದೇನಿಲ್ಲ, ಆರಾಮಾಗಿರ್ಬೋದು ನೋಡು ಅಲ್ಲಂತ್ರು. ಪಕ್ಷಿಗಳು ಬೆಳಗ್ಗೆ ಎದ್ದ ತಕ್ಷಣ ಚೂನ್ 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 ಚೂ ಅನ್ನೋದು. ಆಮೇಲೆ ತಣ್ಣನ ಗಾಳಿ, ಅಲ್ಲಿ ನೀರು. ಯಪ್ಪ, ನೀ ಕೇಳಿದ್ರೆ ನೋಡಿದ್ರನ ಬಿಟ್ಟವ್ರಂಗಿಲ್ಲ. ಹೌದ್ರಿ ಅತ್ತ, ನಾನು ನಮ್ದು ಹೊಲ ಐತ್ರಿ ನಮ್ಮ ಅಪ್ಪಂದು. ಹಂಗಾಗಿ ನಂಗೂ ಭಾಳ ಅಂದ್ರೆ ಭಾಳ ಇಷ್ಟ ನೋಡ್ರಿ ಹೊಲ ಅಂದ್ರೆ. ನಮ್ಮ ಅಪ್ಪಾರು ಭಾಳ ಹೊಲದಾಗ ಸವಿಸ್ತಿದ್ರಿ. ನಮ್ಮ ಅಪ್ಪಗೂ ನಮ್ದು ಹೊಲ ಅಷ್ಟ ಐತ್ರಿ, ಮತ್ತೇನೂ ಇಲ್ರಿ, ಹೊಲ ಒಂದ. ಹ್ಞೂ, ಮತ್ತೆ ನಿಮ್ಮ ಅಪ್ಪಗೆ ಫೋನ್ ಹಚ್ಚಿದ್ದಿಲ್ಲ? ಐರಿ ಅತ್ತೆ, ಹಚ್ಬೇಕಂತೀನ್ರಿ. ನಮ್ಮ ಅವ್ಗೆ ಹಚ್ಚಿದ್ದೇನ್ರಿ, ಯಾಕೋ ಸಿಟ್ಟಾಗಿಟ್ರಿ. ಮತ್ತೆ ಸಿಟ್ಟಾಗ್ಲಾರ್ದು ಇರ್ತಾರ ನಾವ. ಅವ್ರಿಗೂ ಕಳ್ಳು ಹೆತ್ತು ಕಳ್ಳು. ಅದು ಅಲ್ದ ಹೆಣ್ಮಗಳು ಹಿಂಗ್ ಮಾಡ್ಕೊಂಡ ಅಂತಂದ್ರ ಬೇಜಾರಾಗತ್ತ ಅವ್ರಿಗೆ. ಹ್ಞೂನ್ರಿ ಅತ್ತೆ, ಭಾಳ ಬೇಜಾರಾಗೈತಂತ ನಮ್ಮ ತಂಗಿ ಹೇಳಿದಲ್ರಿ. ನಮ್ಮ ಅಪ್ಪಂತ್ರು ನಾ ಸತ್ತ ಹೋದ್ನಿ ಅಂತಂದು ಹಿಂಗ ಅನ್ನಕತ್ತಿದ್ರಂತ್ರಿ. ಅದಕ್ಕೆ ನೋಡ್ಬೇಕ್ರಿ, ಒಂದ್ ಸ್ವಲ್ಪ ದಿನ ಆದ್ಮೇಲೆ ನಾನ ಒಂದಿಟ್ಟು ಹೋಗಿ ಬರ್ತೀನಿ ರೀ. ಹೋಯ್ ಬಾವ, ಹೋಯ್ ಬಾ. ಯಾಕಂದ್ರೆ ಪಾಪ ಹೆತ್ತ ಕಳ್ಳು, ಅವಕ್ಕೂ ಏನ್ ಮಾಡಕ್ಕಾಗಲ್ಲ. ಆದ್ರೂ ನೀವು ನಮ್ಗೊಂದ್ ಮಾತು ಹೇಳಿದ್ರ ನಾವ ಬಂದು ನಿಮಗೆ ಕೇಳಿ ಮಾಡಿ ಹೋಗ್ತಿದ್ವಾ. ಯಾಕೆ ನೀವು ದೊಡ್ಡ ನಿರ್ಧಾರ ತಗೋಬಾರ್ದಾಗಿತ್ತು? ಅತ್ತರಿ, ನೀವು ಹಿಂಗಂತ ಗೊತ್ತಿದ್ದಿದ್ರೆ ನಾನಾ ಬಂದು ಹೇಳ್ತಿದ್ದೇನೆ ಬಿಡ್ರಿ. ನಮ್ಮ ಅಪ್ಪಾಗ ನಾ ಹೇಳಿದ್ದೇನ್ರಿ. ಅವರು ಹಳ್ಳಿಯಾಗಲ್ಲ ಅದನ್ನೆಲ್ಲ ನಂಬಂಗಿಲ್ಲ, ಬ್ಯಾಡವಾ ಅಂತಂದಂದ್ರ. ಅಂದು ನನಗೆ ನಮ್ಮ ಮಾವನ ಜೋಡಿ ಮದುವೆ ಮಾಡಕ್ಕೆ ನಿಂತರ್ರಿ. ನಮ್ಮ ಮಾವಂಗ ಏನೇನು ಬರಂಗಿಲ್ರಿ, ಕುಡುಕ್ರಿ ಅವ. ನಮ್ಮ ಅಪ್ಪ ಗೊತ್ತಿಲ್ರಿ ಅದು ಕುಡುಕದಾನಂತೇಳಿ. ಹಂಗ ಗಂಟು ಕಟ್ಟಕತ್ತರ್ರಿ. ಅದಕ್ಕೆ ನಾನು ಇವ್ರಿಗೆ ಹೇಳಿನ, ಇವ್ರು ಏನು ಕೇಳಿಲ್ರಿ, ಬಡ ಬಡ ಕರ್ಕೊಂಡು ಬಂದ್ಬಿಟ್ರಿ ನೋಡ್ರಿ. ಮಗಂದ ಅದೊಂದು ನೋಡುವ, ಸಿಟ್ಟಿನ ಕೈಯ ಬುದ್ಧಿ ಬಾ ಕೊಡ್ತಾನ. ಒಟ್ಟು ನಿಧಾನವಾಗಿರು ಅಂತ ಎಷ್ಟು ಸರ್ತಿ ಹೇಳ್ತೀನಿ ನೋಡ್ ನಾನಂತ್ರು. ಬರೇ ಸಿಟ್ಟಿನ ಕೈಯ ಬುದ್ಧಿ ಕೊಟ್ಟು ಹಿಂಗ್ ಮಾಡಿರ್ತಾನ ನೋಡು. ಪಾಪ ಅವರು ಏನು ಮಾಡೋಕ್ಕಾಗಲ್ಲ ಬಿಡ್ರಿ, ಆಗ ಸಿಚುವೇಶನ್ ಹಂಗಿತ್ತು. ಯಾಕಂದ್ರೆ ನಂದು ಮರ್ದಿನ ಮದುವೆ ಇತ್ತು ರೀ. ನಮ್ಮ ಅಪ್ಪಾಗ ನಾ ಹೇಳ್ಬೇಕಂತ ಎಷ್ಟು ಸಲ ಹೊಂಟೆ. ಅಲ್ಲಪ್ಪ, ಅವ ಕುಡಿತಾನ, ಅವ ಚಲೋ ಇಲ್ಲ ಅಂತ ಹೇಳಕ್ಕೆ ಹೋದ್ರೂ ಅವ್ರು ಒಟ್ಟ ನನ್ನ ಕೈಯಾಗ ಸಿಗಲ್ದಂಗ ಮಾಡಿದಲ್ರಿ. ನಮ್ಮ ಅತ್ತಿ ಭಾಳ ಬೆರಿಕೆದಾಳ್ರಿ ಈಕಿ. ಒಟ್ಟಾಗ ಮಗನ್ ಕಟ್ಟಿ ನಮ್ಮ ಆಸ್ತಿ ಎಲ್ಲ ತನ್ನ ವಶಕ್ಕೆ ಅಂದ್ರೆ ತನ್ನ ಕಡೆ ಮಾಡ್ಕೋಬೇಕು ಅನ್ನೋದು ಭಾಳ ಇತ್ತು ರೀ ಈಕಿಗೆ. ಹೌದವಾ, ಈ ಹಳ್ಳ್ಯಾಗ ಇದೊಂದು ಭಾಳ ನಡಿತೈತೆ ನೋಡು. ಅಂತಂಬ್ರ ತಗೊಳ್ಳೋದು. ನಾನು ನಮ್ಮ ಅಣ್ಣನ ಮಗಳನ್ನ ತಗೋಬೇಕಂತ ಮಾಡಿದ್ದೆ. ಇವಾಗ ನಾಳೆ ಬರ್ತಾನೆ ನೋಡವ, ನಮ್ಮ ಮಗಳು ಬಂದಾಳ ಅಂದ ತಕ್ಷಣ ಬರ್ತಾಳ. ಅದ್ರಾಗಾರ ನಮ್ಮ ಅತ್ತಿಗೆ ಅಪ್ಪ ಅಕ್ಕಿನ ಸಹಿಸ್ಕೊಳ್ಳೋದು ಹೆಂಗಂತ ನನಗೂ ಗೊತ್ತಾಗೋದು. ನಾನು ಒಂದಿನ ಹೋಗಿ ಬರ್ಬೇಕು ಅಕ್ಕಿನ ಮನೆಗೆ. ಏನಂತಾಳೋ ಏನೋ, ಹೋಗಿ ಬರ್ಬೇಕು. ಸಾರಿ ರೀ ಅತ್ತೆ, ನನ್ನಿಂದಾಗಿ ನೀವೆಲ್ಲಾರ ಕಡೆ ಅನಿಸ್ಕೋಬೇಕಾಗೈತಿ. ಏನು ಮಾಡೋದುವ, ನಮ್ಮ ಹಣೆ ಬರ. ನಾವು ಪಡ್ಕೊಂಡು ಬಂದಿದ್ದು ನಮ್ಗೆ ಬರುತ್ತಲ್ಲ, ಏನು ಮಾಡೋಕ್ಕಾಗಲ್ಲ. ನೋಡು ಏನಂತಾಳಕ್ಕಿನ ನಮ್ಮ ಅಣ್ಣ ಏನಂತಾನ. ಯಾಕಂದ್ರೆ ನಮ್ಮವ್ವ ಅದಾಳ ಒಬ್ಬಾಕಿ. ನಮ್ಮಪ್ಪ ಅಂತ ಲಗುನ ತೀರ್ಕೊಂಡ್ರ, ನಾವು ಸಣ್ಣರಿರಕ್ಕಿಲ್ಲ. ನಮ್ಮವ್ವ ನಮ್ಮನ್ನೆಲ್ಲ ಬೆಳೆಸಿದ್ದ. ಹಂಗಾಗಿ ನಮ್ಮವ್ವ ಏನಂತಾಳ, ನಾನಾತು ನಮ್ಮ ಅಕ್ಕ ಆತು ಇಬ್ರು ಪಾಲಿಸ್ತೀವ. ಹಂಗಾಗಿ ನಮ್ಮವ್ವ ಮಾತು ತಗೊಂಡ್ಬಿಟ್ಟಿದ್ಲವ ಸಣ್ಣರಿರಕ್ಕಿಲ್ಲ. ನನ್ನ ಮಗನ್ನ ತಗೋ ನೀನು ಮಗಳನ್ನ ಅಂಥೇಳಿ. ಅಂದ್ರೆ ಅವ್ರದ್ದೇನು ಮನಿ ತವ್ರಿನ ಕಳ್ಳು ಉಳಿತೈತಿ, ಇಲ್ಲ ಅಂದ್ರೆ ತವ್ರಿನ ಕಳ್ಳು ಹೋಗುತ್ತ ಅಂತ ಹಾಕಿದ. ನೋಡು ಏನಾಗತ್ತ. ನಮ್ಮ ಅಕ್ಕನ ಮಗ ಅದಾನ, ಆಕಿಗೆ ಏನಾರ ಒಂದೊಟ್ಟು ಒಲಿಸ್ಬೇಕು. ನಮ್ಮ ಅಕ್ಕನು ನನ್ನಂಗ ಅದಾಳ, ಏನು ಪರಕಿಲ್ಲ ಆಕಿನ ನನ್ನಂಗ. ಬಟ್ ಸ್ವಲ್ಪ ಮಾತು ಭಾಳ ಜಾಸ್ತಿ ಅಷ್ಟ. ಬಟ್ ಚಲೋ ಅದ. ಹೌದನ್ರಿ, ಚಲೋ ಆತ್ರಿ. ಅವರು ಬರ್ರಿ ಅಂತ ಹೇಳ್ರಿ, ನಾನು ನೋಡಿದಂಗಾಗತ್ತೆ ಎಲ್ಲಾರನು. ಅದಾವ ನಿಮ್ಮ ಮಾವ ಅಣ್ಣಾಕತ್ತಿದ್ದ ಸಣ್ಣ ಫಂಕ್ಷನ್ ಇಡೋಣ ಅಂತೇಳಿ. ನೋಡೋಣ ಏನು ಮಾಡುತ್ತಾ ಆಗ್ಲಿ, ನೋಡ್ಕೊಂಡು. ಇಲ್ಲ ಅಂದ್ರೆ ನೀ ಏನಾರ ಪ್ರೆಗ್ನೆಂಟ್ ಅದು ಆದೆ ಅಂದ್ರೆ ಅವಾಗ ಇಟ್ಕೊಂಡ್ರೆ ಆತು. ಮತ್ತೇನು ಮಾಡೋದು. ಆತರಿ ಅದು ಇಷ್ಟು ಲಗುನ
ಇಷ್ಟು ಲಘು ಏನು ನೋಡೋಣ ತಗೋರಿ ಅತ್ತೆ, ಯಾಕಂದ್ರೆ ಸ್ವಲ್ಪ ದಿನ ಹೋಗ್ಲಿ ಅಂತ. ವಾ ನೋಡುವ ಮಕ್ಳ ವಿಷಯದಾಗ ಹಂಗೆಲ್ಲ ಮುಂದಕ್ಕೆ ಹಾಕೋಬಾರ್ದು. ಯಾವಾಗ ಏನಾಕತ್ ಅವಾಗ ಮಾಡ್ಕೋಬೇಕು. ನೋಡು ನನ್ನ ಮಗಳಿಗೆ ಇನ್ನ 4 ವರ್ಷ ಆತು, ಇನ್ನ ಮಕ್ಳು ಆಗೋಲ್ಲು. ಏನ್ ಮಾಡೋದು, ಆಕಿದು ಒಂದು ಹಣೆ ಬರ. ಒಳ್ಳೆ ಮಣ್ತನ ಕೊಟ್ಟಿನಿ ಅನ್ನೋದ, ಏನ್ ಮಾಡೋದು, ಮಕ್ಳು ಆಗೋಲ್ಲ ಆಕಿಗೆ. ಎಲ್ಲ ದವಾಖಾನೆ ತೋರಿಸ್ಬೇಕಂತ ನಾನು ಅಂತೀನಿ. ಅವ್ರ ತಗೋಬೇಕಿ ಎಲ್ಲಿ ತಗೋ, ಏನ್ ಈಗಿನ ಜನ್ರೇಷನ್ದಾಗ ಮಕ್ಕಳು ಮಾಡ್ಕೊಂಡು ಏನ್ ಮಾಡೋದೈತಿ ಅಂತೇಳಿ ಹಂಗ ಸುಮ್ಮದಾಳ ಆಕಿ. ಹೌದನ್ರಿ ಅತ್ತೆ, ಏನಾಗಲ್ರಿ ಅಕ್ಕವ್ರಿ, ಈಗ ಏನ ಟೆಕ್ನಾಲಜಿ ಭಾಳ ದೊಡ್ಡದೈತಿ ಬಿಡ್ರಿ ಅಪ್ಪ. ಅದಕ್ಕೆ ಯಾಕೆ ನೀವು ಟೆನ್ಷನ್ ಮಾಡ್ಕೊಂತೀರಿ, ಏನೇನೋ ಬಂದಾವ್. ಆದ್ರೂ ಏನ್ ಆಗೋ ಕಾಲದಾಗ ಎಲ್ಲ ಆಗ್ಬೇಕವಾ, ಹಂಗ ಬಿಟ್ಕೊಂತ ಹೋದ್ರೆ ಯಾವ್ದು ಚಲೋ ಅಲ್ಲ. ಏನ್ ಆಗ್ಬೇಕು ಆ ಕಾಲದಾಗ ಎಲ್ಲ ಆಗ್ಬೇಕು. ನಾವು ಏನ್ ಮಾಡ್ತೀವಿ ಗೊತ್ತನ, ಬಿಟ್ಕೊಂತ ಹೋಗ್ಬಿಡ್ತೀವಿ. ಅದು ನಿಜ ರೀ. ನಮ್ಮ ಜನ್ರೇಷನ್ ಏನೈತಂದ್ರೆ ಇನ್ನೊಂದು 4 ದಿನ ಎಂಜಾಯ್ ಮಾಡೋಣ, ಆಮೇಲೆ ಮಾಡ್ಕೊಳ್ಳೋಣ ಅಂತೀವ್ರಿ. ಮಕ್ಳಾದ್ರೇನ ಎಂಜಾಯ್ ಮಾಡ್ಬೇಡಂತಾವ ಏನವ, ಅವೇನೋ ಅನ್ನಂಗಿಲ್ಲ. ಏನ ಒಂದಿಟ್ಟು ದೊಡ್ಡರಾಗೋ ಮಟ್ಟ ಕೈ ಬಿಡುತ್ತಾನ. ಈಗ ನೋಡ್ರಿ ರಾಜು ಮತ್ತ ನನ್ನ ಹಿರಿ ಮಗಳ ಆಶಾ ಇಬ್ರು ದೊಡ್ಡರಾಗೋ ಮಟ್ಟ ಅಷ್ಟ ನನಗೆ ತ್ರಾಸಿತ್ತ. ಅದಾದ್ಮೇಲೆ ನಾ ಹೊಲಿಗೆ ಮಾಡ್ತಿದ್ದೆ. ಆಮೇಲೆ ನಮ್ಮ ಯಜಮಾನ್ರು ಇದಕ್ಕೆ ಹೋದ್ರಂದ್ರ ಅಲ್ಲೇ ಹೊಲದಾಗ ಒಂದಿಟ್ಟು ಆಳು ಹಚ್ಕೊಂಡು ಇದನ್ನ ಮಾಡ್ತಿದ್ದೆ. ಹಂಗಾಗಿ ನಾವು ಏನಾಗಲ್ಲವ, ನಾನು ದುಡ್ದಾಕಿದ್ದೀನಿ. ಆದ್ರೆ ನಿಮ್ಮಂಗ ಆಫೀಸ್ ಗಿಫೀಸ್ ಎಲ್ಲ ಹೋಗಿಲ್ಲ ನಾನು. 4 ಅಕ್ಷರನೂ ಕಲ್ತಿಲ್ಲ. ನಮ್ಮ ಮನ್ಯಾಗ ಕಲ್ತಾರು ಯಾರು ಇಲ್ಲ, ನಾವು ಹಳ್ಳಿಯಿಂದ ಬಂದಾರಂತೆ ಏನು ಕಲ್ಸಿಲ್ಲ. ಹಂಗಂತೇಳಿ ನಾವು ಯಾವುದಕ್ಕೂ ಏನು ಕಮ್ಮಿ ಇಲ್ಲ. ನಾನು ಹೊಲಿಗೆ ಮಾಡ್ತಿದ್ದೆ. ಆಮೇಲೆ ಇವೆಲ್ಲ ಹೆಣಿಕೆ ಅಂತಾರಲ್ಲ ಅವನ್ನೆಲ್ಲ ಹೆಣಿತಿದ್ದೆ. ಆಮೇಲೆ ಹೊಲಕ್ಕೆ ಯಾರ ಬಂದ್ರ ಪಗಾರ ಎಲ್ಲ ಮಾಡೋದು, ಲೆಕ್ಕಪತ್ರ ನಂಗೂ ಬರುತ್ತೆ. ಹೌದನ್ರಿ ಅಕ್ಕಾರ? ಇಬ್ರು ಅತಿ ಸೊಸಿ ಮಾತಾಡ್ಕೊಂತ ನಿಂತ್ರೇನ ನಮ್ಮ ಹೊಟ್ಟೆ ಶಾಕತ್ತಲ್ಲ ಅತ್ತ ಹಾಕುವಂತ. ಬರ್ರಿ ಆಯ್ತು ನಡಿಯವ್ವ, ನಾವ್ ಹಂಗ ಮಾತು ಹಚ್ಚಿದ್ರೆ ಮಾತಂಗ ನಡೀತಾವು. ಬಾ ಅವ್ರಿಗೆ ಊಟ ಮುಣಿಸಿ ನಾವು ಮಕ್ಕಳು. ಆಯ್ತು ರೀ ಅತ್ತೆ, ನೀವು ಊಟ ಮಾಡಿ ಮಕ್ಕೋರಿ, ನಾ ಇದೆಲ್ಲ ಕ್ಲೀನ್ ಮಾಡಿ ಮಕ್ಕೊಂತೀನಿ. ಏನ್ ಮಾಡ್ತಿ ಬಿಡವಾ, ಬೆಳಗ್ಗೆ ಮಾಡು ಅಂತ ಹೇಳ್ಬಾ. ಇಲ್ರಿ ಅತ್ತೆ ಬೇಡ, ಬೆಳಗ್ಗೆ ನಂದು ಮತ್ತೆ ಆಫೀಸ್ ಇರ್ತೈತಿ, ನಾ ಎಲ್ಲ ಮಾಡಿ ಮಕ್ಕೊಂತೀನಿ. ನೀವು ಮಕ್ಕ ಹೋಗ್ರತ್ತೆ.